ನಮಸ್ಕಾರ ವೀಕ್ಷಕರೇ. ನಮಗೆಲ್ಲರಿಗೂ ಹೆತ್ತವರಾಗಿ ಇರುವಂಥ ಅತಿ ದೊಡ್ಡ ಜವಾಬ್ದಾರಿ ಅಂತಲೂ ಹೇಳ್ಬೋದು, ಚಿಂತೆ ಅಂತಲೂ ಹೇಳ್ಬೋದು. ಏನು ಅಂತ ಹೇಳಿದರೆ ಮಕ್ಕಳ ವೃತ್ತಿಯ ಬಗ್ಗೆ. ನಮ್ಮ ಮಕ್ಕಳು ಬೆಳೆದು ಏನಾಗಬೇಕು. ನಾವು ಆಡುಮಾತಲ್ಲೂ ಹೇಳ್ತೀವಿ, ಸಾಮಾನ್ಯ ಇವತ್ತು ನಮ್ಗೆ ಗೊತ್ತಿರೋದು ಎರಡೇ ಕೆರಿಯರು, ಒಂದು ಡಾಕ್ಟ್ರು ಇಲ್ಲ ಇಂಜಿನಿಯರು ಅಂಥೇಳಿ. ಅದು ಬಿಟ್ಟರೆ ಮಕ್ಕಳು ಸ್ವಲ್ಪ ದಳ್ಳಿದ್ರೆ ನಾವು ಆಮೇಲೆ ಬಹುಶಃ ಕಾಮರ್ಸು, ಅಕೌಂಟ್ಸು ಅಥವಾ ಚಾರ್ಟೆಡ್ ಅಕೌಂಟೆಂಟು ಇಂಥದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನಿಧಾನಕ್ಕೆ ಈ ಟ್ರೆಂಡು ಬದಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಆದ್ರೂ ಜಾಸ್ತಿಯನ್ನು ಬದಲಾವಣೆ ಆಗಿರೋದನ್ನು ನಾ ಕಾಣೆ. ಯಾಕಂದರೆ ನನ್ನ ಹತ್ರ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಪೇರೆಂಟ್ಸ್ ಇರೋದೇ ಇವೆರಡು, ಆಮೇಲೆ ಉಳಿದಿದ್ರ ಬಗ್ಗೆ ಮಾತಾಡೋಣ ಅಂತಾರೆ. ಅಥವಾ ಮಗು ತೀರಾ ಓದಿನಲ್ಲಿ ಹಿಂದಿದೆ ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಬಹುಶಃ ಪೇರೆಂಟ್ಸು ಬೇರೆ ಕೆರಿಯರ್ಸ್ ಬಗ್ಗೆ ಆಲೋಚನೆ ಮಾಡೋ ಸಾಧ್ಯತೆ ಇರುತ್ತೆ. ಆದರೆ ನಾವು ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನು ಅಂತ ಹೇಳಿದರೆ, ಇಲ್ಲಿ ಕೆರಿಯರು ಯಾವುದು ನಮಗೆ ಸಂಪಾದನೆ ಜಾಸ್ತಿ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ. ಮಗುವಿನ ಯಾವ ಸಾಮರ್ಥ್ಯ ಇರುತ್ತೆ, ಎಬಿಲಿಟಿ ಬೇಸ್ಡ್ ಕೆರಿಯರ್ ಚಾಯ್ಸ್ ಅಂತೀವಿ ನಾವು. ನಮ್ಮ ಪ್ರತಿಯೊಬ್ಬರಿಗೂ ಏನೋ ಒಂದು ಸಾಮರ್ಥ್ಯ ಇರುತ್ತೆ, ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರಕೃತಿ ದತ್ತವಾಗಿ ಬಂದಿರುತ್ತೆ. ಇದನ್ನು ಅರಿತುಕೊಂಡು ಆ ಪ್ರಕಾರ ನಾವು ನಮ್ಮ ವೃತ್ತಿ ಜೀವನದ ಆಯ್ಕೆ ಮಾಡಿಕೊಂಡ್ರೆ ಆವಾಗ ನಾವು ಸುಖವಾಗೂ ಇರ್ಬೋದು, ಸಂತೋಷವಾಗೂ ಇರಬಹುದು, ಹಾಗೆಯೇ ಒಳ್ಳೆಯ ಸಂಪಾದನೆಯೂ ಮಾಡಬಹುದು ಅನ್ನೋದು ನಮ್ಮ ಬಲವಾದ ನಂಬಿಕೆಯಲ್ಲಿ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಮಗುವಿಗೂ ತನ್ನದೇ ಆದಂಥ ಒಂದು ಗುಣ ಇರುತ್ತೆ. ನಾನು ಪೇರೆಂಟ್ಸಿಗೆ ಸಾಮಾನ್ಯವಾಗಿ ಹೇಳೋದಿದೆ, ಮಗು ನಿಮ್ಮ ಮನೆಯಲ್ಲಿ ಭಗವಂತ ಇಟ್ಟಿರುವಂಥ ಒಂದು ಗಿಡ. ಆ ಗಿಡಕ್ಕೆ ತನ್ನದೇ ಆದಂಥ ಒಂದು ಸ್ವಾಭಾವಿಕ ಗುಣ ಇರುತ್ತೆ. ಸೊ ಆ ಗುಣ ನಾವು ಅರ್ಥಕೊಂಡಾಗ ಆ ಗಿಡದ ಪಾಲನೆ ಪೋಷಣೆಯಿಂದ ಹಿಡಿದು ಆ ಗಿಡದಿಂದ ಏನು ಫಲ ಬಯಸ್ಬೋದು ಅನ್ನೋದನ್ನು ಕೂಡ ನಾವು ಅರ್ಥಕೋಬಹುದು. ಸೊ ಇಂಥದ್ರಲ್ಲಿ ನಾವು ಆ ಗಿಡವನ್ನು ಅರಿಯೋ ಪ್ರಯತ್ನನೇ ಮಾಡ್ದೇನೆ ನಮ್ಮ ಕನಸುಗಳನ್ನು ಸಾಕಾರ ಮಾಡೋದಕ್ಕೆ ಈ ಮಗು ಹುಟ್ಟಿದೆ ಅನ್ನೋ ರೀತಿಯಲ್ಲಿ ಆಡಿದರೆ ಬಹುಶಃ ಆ ಮಗುವಿನ ಮೇಲೆ ನಾವು ಹಾಕುವಂಥ ನಿರೀಕ್ಷೆಗಳು ವಿಪರೀತನೂ ಆಗ್ಬೋದು ಮತ್ತು ಆ ಮಗುವಿನ ಅವನತಿಗೆ ಕೂಡ ಕಾರಣ ಆಗ್ಬೋದು. ಯಾಕೆ, ನಮ್ಮ ಒತ್ತಡ ತಡ್ಕೊಳ್ಳೋಕ್ಕಾಗದೇ ಆ ಮಗು ಹಲವಾರು ರೀತಿಯಲ್ಲಿ ಕಷ್ಟ ಅನುಭವಿಸುವಂಥ ಸನ್ನಿವೇಶ ಎದುರಾಗೋದನ್ನು ನಾವು ನೋಡ್ಬೋದು. ಯಾಕಂದರೆ ಎಷ್ಟೋ ಕಡೆ ಬರುತ್ತೆ ನನಗೆ, ನಮ್ಮನೇಲಿ ಯಾರೂ ಡಾಕ್ಟ್ರ್ ಆಗಿಲ್ಲ ಸರ್, ನನ್ನ ಮಗು ಅಥವಾ ನನ್ನ ಮಗಳು ಫಸ್ಟ್ ಡಾಕ್ಟ್ರು, ನಾನು ಡಾಕ್ಟ್ರ್ ಮಾಡಬೇಕು ಅಂತ ಆಸೆ ಪಡ್ತೀನಿ, ಅಥವಾ ಇಂಜಿನಿಯರು, ಫಸ್ಟ್ ಇಂಜಿನಿಯರು, ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಇನ್ನು ಕೆಲವೊಂದು ಕಡೆ ನನಗೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು, ನಮ್ಮ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ ಅಥವಾ ನನಗಾಗಿಲ್ಲ, ನನ್ನ ಮಗು ಇದನ್ನು ಸಾಧಿಸಬೇಕು ಅಂದರೆ ನಮ್ಮ ಕನಸುಗಳನ್ನು ನಾವು ಮಕ್ಕಳ ಮೇಲೆ ಹೇರುವಂಥದ್ದಾಗುತ್ತೆ. ಆದರೆ ಇವತ್ತು ನಮಗೆ ನಮ್ಮ ಮಗುವಿನ ಮೂಲ ಗುಣ ಏನು, ಅದರ ನ್ಯಾಚುರಲ್ ಎಬಿಲಿಟೀಸ್ ಅಂತ ಹೇಳ್ತೀವಿ, ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು. ಹಾಗೆಯೇ ಎಕ್ವೈರ್ಡ್ ಎಬಿಲಿಟೀಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಸಂಸ್ಕಾರಗಳ ಮೂಲಕ, ಟ್ರೈನಿಂಗ್ನ ಮೂಲಕ ಮಗು ಏನೇನನ್ನು ಕಲ್ತ್ಕೊಂಡಿದೆ. ಅಂದರೆ ನಾವು ಸುಮಾರು 9ನೇ ಕ್ಲಾಸ್ ಲೆವೆಲ್ಗೆ ಬಂದಾಗಲೇ ಮಕ್ಕಳಲ್ಲಿ ಈ ಟೆಸ್ಟ್ಗಳನ್ನು ಮಾಡಿ ಆ ಮಗುವಿನ ಸಾಮರ್ಥ್ಯ, ಆ ಮಗುವಿನ ಆ್ಯಟಿಟ್ಯೂಡು ಎರಡನ್ನೂ ಕೂಡ ನಾವು ಅರ್ಥೈಸ್ಕೊಂಡು ಆ ಪ್ರಕಾರ ಮಗುವಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ರಮುಖವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತ ಹೇಳಿದರೆ, ಈ ಆಯ್ಕೆ ನಮ್ಮದಲ್ಲ, ಈ ಆಯ್ಕೆ ಮಗುವಿನದ್ದು. ನಮ್ಮ ಕೆಲಸ ಅನುಕೂಲ ಮಾಡಿಕೊಡೋದು ಮಾತ್ರ ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಟೆಸ್ಟ್ಗಳು ಆದಮೇಲೆ ಮಕ್ಕಳಿಗೆ ಆಯಾಯ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರ ಜೊತೆ ಸಂಭಾಷಣೆ ಮಾಡಿ, ಅವ್ರನ್ನ ಮೀಟ್ ಮಾಡಿ, ಮಾತಾಡಿಸಿ, ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಂಡು ಅವರು ಆ ಡಿಸಿಷನನ್ನು ನಾನು ಇದನ್ನು ಮಾಡಬೇಕು ಮಾಡಬಾರದು ಅಥವಾ ನನಗಿದು ಇಂಟ್ರೆಸ್ಟ್ ಇದೆಯೋ ಇಲ್ಲ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ನಾವು ಹೇಗೆ ವ್ಯವಸ್ಥೆ ಕಲ್ಪಿಸಬೇಕು ಅಥವಾ ನಮ್ಮ ಪಾರ್ಟಿಸಿಪೇಷನ್ ಹೇಗಿರಬೇಕು, ಅಂದರೆ ನಾವು ಆ್ಯಸ್ ಸ್ಪೆಷಲಿಸ್ಟು ಅಥವಾ ನೀವು ಆ್ಯಸ್ ಪೇರೆಂಟ್ಸು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಇಲ್ಲಿ. ಆದ್ದರಿಂದ ದಯವಿಟ್ಟು ಈ ಫೆಸಿಲಿಟಿಯನ್ನು ಬಳಸ್ಕೊಳ್ಳಿ ಅಂತ ನಾವು ವಿನಂತಿ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ನಿಮ್ಮ ಮಗು ಸುಖವಾಗೂ ಇರಬೇಕು, ಸಂತೋಷವಾಗೂ ಇರಬೇಕು, ಹಾಗೆಯೇ ಕ್ರಿಯೇಟಿವ್ ಆಗಿ, ಪ್ರೊಡಕ್ಟಿವ್ ಆಗಿ ಕೂಡ ಇರಬೇಕು. ಇದನ್ನು ಸಾಧಿಸಬೇಕು ಅಂದರೆ ಮಕ್ಕಳು ತಮ್ಮ ಏನು ಎಬಿಲಿಟೀಸ್ ಇದೆ, ಅಂದರೆ ತಮ್ಮ ಏನು ಸ್ವಾಭಾವಿಕ ಗುಣಗಳಿದ್ದಾವೆ ಆ ಪ್ರಕಾರ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಾಧನೆ ಮಾಡ್ತಾ ಹೋದರೆ ಅಲ್ಲಿ ಆ ಸಾಧನೆ
ಯಾವತ್ತೂ ಅವರಿಗೆ ಕಷ್ಟನೂ ಅನಿಸೋದಿಲ್ಲ. ಅದು ಎಷ್ಟೇ ವರ್ಕ್ ಲೋಡ್ ಇರಲಿ ಅವರದನ್ನು ತಡ್ಕೊಂಡು ಅವ್ರು ಮಾಡಬೇಕಾದ ಸಾಧನೆಯನ್ನು ಸಮರ್ಪಕವಾಗಿ ಮಾಡ್ತಾರೆ, ಅವರು ಪ್ರೊಡಕ್ಟಿವ್ ಆಗ್ತಾರೆ. ಹಾಗೆಯೇ ಅವರಿಗೆ ಆತ್ಮಸಂತೋಷ ಕೂಡ ಇರುತ್ತೆ ಅನ್ನೋದು ಪೇರೆಂಟ್ಸು ಅರ್ಥಕೋಬೇಕಾಗಿದೆ. ಧನ್ಯವಾದಗಳು.